ನಮಸ್ಕಾರ. ದಿನ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು ಅದನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಮೊದಲನೇದಾಗಿ ರಾಜ್ಯದಲ್ಲಿ ಕುರ್ಚಿ ಕಾದಾಟ ಬಹಳ ಜೋರಾಗಿ ನಡೀತಾ ಇದೆ. ಕಳೆದ 1 ವಾರ, 1 ತಿಂಗಳು, 2 ತಿಂಗಳು, 3 ತಿಂಗಳಿಂದ ಇದೇ ಪ್ರಮುಖವಾದಂತ ಸುದ್ದಿ. ನೀವು ಯಾವುದೇ ಪತ್ರಿಕೆಯನ್ನ ಹೆಡ್ಲೈನ್ ನೋಡಿ ಅಥವಾ ಟಿವಿ ಚಾನೆಲ್ ಗಳನ್ನ ನೋಡಿ ಅಥವಾ ಸಾಮಾಜಿಕ ಮಾಧ್ಯಮ ನೋಡಿ, ಯಾರು ಮುಖ್ಯಮಂತ್ರಿ, ಈಗಿರೋ ಮುಖ್ಯಮಂತ್ರಿ ಮುಂದುವರಿತಾರಾ, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ, ಈ ಚರ್ಚೆ ನಡೆದೇ ಇದೆ. ಇವತ್ತಿಗೆ ಈ ಸಂಬಂಧಪಟ್ಟಂತೆ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಮತ್ತು ನಾಯಕತ್ವ ಬದಲಾವಣೆ, ಅಧಿಕಾರ ಹಂಚಿಕೆ ಸೂತ್ರ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಬೆಳವಣಿಗೆಗಳಾಯ್ತು ಅಂತ ಅಂದ್ರೆ, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಗಳನ್ನ ಕೊಟ್ಟಿದ್ರು. ಏನು ಅಂತಂದ್ರೆ, ನಮ್ಮ ಒಂದು 5-6 ನಾಯಕರ ನಡುವೆ ಒಪ್ಪಂದ ಆಗಿದೆ ಅಂತ. ಇದನ್ನ ಕೆಲವು ನಾಯಕರು ವಿರೋಧಿಸಿದ್ರು. ಆದ್ರೆ ಒಂದ್ ಹೆಜ್ಜೆ ಮುಂದೆ ಹೋಗಿ, ಅಂದ್ರೆ ಇಲ್ಲಿ ತನಕ ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ಅಂದ್ರೆ ಅವರ ನಡುವೆ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕಾರ 2.5 ವರ್ಷಗಳ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋದು ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗ್ಲಿ, ಡಿ ಕೆ ಶಿವಕುಮಾರ್ ಆಗ್ಲಿ ಅಥವಾ ಹೈಕಮಾಂಡ್ ಅಲ್ಲಿದ್ದಂತ ಯಾವ ನಾಯಕರು ಬಹಿರಂಗವಾಗಿ ಈ ತನಕ ಹೇಳಿಕೆ ಕೊಟ್ಟಿರ್ಲಿಲ್ಲ. ಡಿ ಕೆ ಶಿವಕುಮಾರ್ ಕೂಡ ಯಾವ ಸಂದರ್ಭದಲ್ಲೂ ಇದರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಆದ್ರೆ ಪರೋಕ್ಷವಾಗಿ ಒಂದೊಂದು ಹೇಳಿಕೆಗಳನ್ನ ಅವ್ರೀಗ ಕೊಡ್ತಾ ಬರ್ತಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಅವರು ಎಕ್ಸ್ ಖಾತೆಯಲ್ಲಿ ಇವತ್ತು ಒಂದು ಸ್ಟೇಟಸ್ ಹಾಕಿದ್ರು. ಅದೇನು ಅಂತಂದ್ರೆ, ಅವರ ಒಂದು ಪೋಸ್ಟ್ ಹಾಕಿದ್ರು. ಅದೇನು ಅಂತಂದ್ರೆ, ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಅಂದ್ರೆ ಮಾತಿನ ಒಂದ್ ಪವರ್ ಏನಿದೆ ಅದು ಪ್ರಪಂಚದ ಇಡೀ ಜಗತ್ತಿನ ಪವರ್. ಒಂದು ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಅದ್ ನಾನೇ ಆಗಿರ್ಲಿ, ನ್ಯಾಯಾಧೀಶರೇ ಆಗಿರ್ಲಿ, ಯಾವುದೇ ಅಧಿಕಾರಿಗಳಾಗಿರ್ಲಿ, ಮಾತನ್ನ ಕೊಟ್ಟ ಮೇಲೆ ಅದನ್ನ ಉಳಿಸ್ಕೊಳ್ಬೇಕು. ಮಾತೇ ಬಹಳ ಮುಖ್ಯವಾಗಿದ್ದು, ಮಾತಿನ ಶಕ್ತಿ ಜಗತ್ತಿನ ಶಕ್ತಿ ಅಂತ. ಇದನ್ನ ಯಾವುದನ್ನ ಉದ್ದೇಶಿಸಿ ಅವರು ಪರೋಕ್ಷವಾಗಿ ಹೇಳಿರ್ಬೋದು ಅನ್ನೋದನ್ನ ಈಗ ನಡೀತಿರುವ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ, ಅದಕ್ಕೆ ಅದನ್ನ ಸಮೀಕರಿಸಿ ಅರ್ಥೈಸೋದಾದ್ರೆ, ಸಿದ್ದರಾಮಯ್ಯನವರು ಕೊಟ್ಟ ಮಾತಿದ್ದು ಅಂದ್ರೆ 2.5 ವರ್ಷ ನಾನು ಮುಖ್ಯಮಂತ್ರಿ ಆಗಿರ್ತೀನಿ, 2.5 ವರ್ಷ ನಿಮ್ಗೆ ಮುಖ್ಯಮಂತ್ರಿ ಕೊಡ್ತೀನಿ ಅಂತ ಹಿರಿಯರ ಅಂತ ಅಂದ್ರೆ ಪಕ್ಷದ ನಾಯಕರ ಸಮ್ಮುಖದಲ್ಲಿ ಮಾತುಕತೆ ಆಗಿತ್ತು. ಆ ಕೊಟ್ಟ ಮಾತನ್ನ ತಪ್ಪಿದ್ದಾರೆ ಅಂತ ಡಿ ಕೆ ಸುರೇಶ್ ಅವರು ಇದಕ್ಕೆಲ್ಲದ ಆರಂಭ ಆಗೋದಕ್ಕಿಂತ ಮುಂಚೆ ಅವರು ಅದನ್ನೇ ಹೇಳಿದ್ರು. ಸಿದ್ದರಾಮಯ್ಯನವರು ದೊಡ್ಡೋರಿದ್ದಾರೆ, ಅವರು ಮಾತನ್ನ ಯಾವತ್ತೂ ತಪ್ಪೋದಿಲ್ಲ ಅಂತ. ಆದ್ರೆ ಡಿ ಕೆ ಶಿವಕುಮಾರ್ ಎಲ್ಲೂ ಹೇಳಿರ್ಲಿಲ್ಲ. ಇವತ್ತು ಪರೋಕ್ಷವಾಗಿ ಅದರ ಬಗ್ಗೆ ಮೊದಲ ಬಾರಿಗೆ ಅವರು ಮಾತಾಡಿದ್ದಾರೆ. ಇದು ಈಗಿನ ಬೆಳವಣಿಗೆಯಲ್ಲಿ ಒಂದು ಪ್ರಮುಖವಾದ ಘಟ್ಟ ಅಂತ ಅನ್ಸುತ್ತೆ. ಸಂಜೆ ವೇಳೆಗೆ ಮುಖ್ಯಮಂತ್ರಿ ಅವರ ಕಡೆಯಿಂದನೂ ಅದಕ್ಕೆ ಉತ್ತರ ಅದೇ ಪರೋಕ್ಷ ರೀತಿಯಲ್ಲಿ ಬೇರೆ ಬೇರೆದನ್ನ ಆಧರಿಸಿ ಅವರು ಅದೇ ರೀತಿಯ ಉತ್ತರವನ್ನ ಕೊಟ್ಟಿದ್ದಾರೆ ವ್ಯಂಗ್ಯಭರಿತವಾಗಿ. ಅವ್ರ ಹೇಳಿಕೆ ಏನಿದೆ ಅಂತ ಅಂದ್ರೆ, ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನ ಉದಾಹರಿಸಿ ಅದನ್ನ ಉಲ್ಲೇಖಿಸಿ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಒಂದು ಮಾತು ಜಗತ್ತಿಗೆ ಉತ್ತಮವಾಗದ ಹೊರತು ಅದು ಶಕ್ತಿ ಅಲ್ಲ ಅಂತ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು, ಮಾತೇ ಶಕ್ತಿ, ಮಾತು ಬಹಳ ಮುಖ್ಯ, ಅದು ದೊಡ್ಡ ಶಕ್ತಿ, ಅದು ಜಗತ್ತಿನ ಅತಿ ದೊಡ್ಡ ಶಕ್ತಿ ಅಂತ ಅವ್ರು ಹೇಳಿದ್ರು. ಆದ್ರೆ ಸಿದ್ದರಾಮಯ್ಯ ಅವ್ರು ಹೇಳ್ತಿದ್ದಾರೆ, ಯಾವುದೇ ಮಾತು ಸಮಾಜಕ್ಕೆ ಒಳಿತಾಗದ ಹೊರತು, ಅದು ಉತ್ತಮ ಆಗದ ಹೊರತು ಆ ಮಾತು ಶಕ್ತಿ ಅಲ್ಲ ಅಂತ. ಈ ಮುಖಾಂತರವಾಗಿ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಪ್ರತ್ಯುತ್ತರವನ್ನ ಅದೇ ರೀತಿಯಾಗಿ ಕೊಟ್ಟಿದ್ದಾರೆ. ಇಬ್ಬರೂ ನೇರವಾಗಿ ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ. ಆದ್ರೆ ರಾಜಕೀಯ ಗೊತ್ತಿರೋರಿಗೆ, ಈಗ ಆಗ್ತಿರೋ ಬೆಳವಣಿಗೆಯನ್ನ ಗೊತ್ತಿರೋರಿಗೆ, ಅದನ್ನ ಗಮನಿಸ್ತಿರೋರಿಗೆ ಈ ಇಬ್ಬರ ನಾಯಕರ ಮಾತುಗಳು ಕೂಡ ಅರ್ಥ ಆಗುತ್ತೆ. ಇದರ ಹೊರತಾಗಿ ಇವತ್ತು ಪ್ರಮುಖವಾದ ಬೆಳವಣಿಗೆ ಏನು ಅಂತ ಅಂದ್ರೆ, ಸಿದ್ದರಾಮಯ್ಯನವರ ಬಹಳ ದೊಡ್ಡ ಶಕ್ತಿಯೇ ಆದ ಅಹಿಂದ ನಾಯಕರು ಮತ್ತು ಅಹಿಂದ ವರ್ಗದ ಸ್ವಾಮೀಜಿಗಳು ಈ ರಂಗ ಪ್ರವೇಶವನ್ನ ಮಾಡಿದ್ದಾರೆ. ನಿನ್ನೆ ಒಕ್ಕಲಿಗ ಸಮುದಾಯದ ನಾಯಕರುಗಳು ಹಾಗೇನೆ ಸ್ವಾಮೀಜಿಗಳು ಮಾತಾಡಿದ್ರು. ಆದಿಚುಂಚನಗಿರಿ ಮಠದ ನಿರ್ಮಲಾನಾಥ ಸ್ವಾಮೀಜಿಯವರು ಸಿಗಬೇಕು ಡಿ ಕೆ ಶಿವಕುಮಾರ್ ಅವರಿಗೆ, ಅವ್ರ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಕಟ್ಟಾಳುವಾಗಿ ಕೆಲಸ ಮಾಡಿದ್ದಾರೆ, ಅವರಿಗೆ 2.5 ವರ್ಷ ಅವಧಿ ಸಿಗಬೇಕು ಅಂತ ಅವರು ಬ್ಯಾಟ್ ಬೀಸಿದ್ರು. ಇವತ್ತು ಅವರ ಪರವಾಗಿನೇ, ಡಿ ಕೆ ಶಿವಕುಮಾರ್ ಅವರ ಪರವಾಗಿನೇ ನಂಜಾವಧೂತ ಸ್ವಾಮೀಜಿ ಕೂಡ ಮಾತಾಡಿದ್ರು, ಅವರಿಗೆ ಅಧಿಕಾರ ಸಿಗಬೇಕು ಅಂತ. ಇದಕ್ಕೆ ಉತ್ತರದ ರೀತಿಯಲ್ಲಿ ಕನಕಪೀಠದ ಕಾಗಿನೆಲೆಯ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮುಂದುವರಿಬೇಕು ಮತ್ತು ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ತೀರ್ಮಾನ ಮಾಡೋದು ಸ್ವಾಮೀಜಿಗಳಲ್ಲ, ಪ್ರಜಾಪ್ರಭುತ್ವದಲ್ಲಿ ಶಾಸಕರು ಒಟ್ಟಿಗೆ ಸೇರಿ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಗ್ಬೇಕು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅಹಿಂದ ಸಂಘಟನೆಗಳು ಕೂಡ ಹೋರಾಟವನ್ನ ನಡೆಸುವ ಮಾತನ್ನ ಈಗಾಗಲೇ ಹೇಳಾಗಿದೆ. ಅಹಿಂದ ಸಂಘಟನೆಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕದಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಅಹಿಂದ ಮತಗಳಿದೆ ಮತ್ತು ಈ ಅಹಿಂದ ಮತಗಳು ಕಾಂಗ್ರೆಸ್ನ ನಿರ್ಣಾಯಕ ಗೆಲುವಿನಲ್ಲಿ ಎಷ್ಟು ಮಹತ್ವದ ಪಾತ್ರವನ್ನ ವಹಿಸುತ್ತೆ ಅನ್ನೋದರ ಅಂಕಿ ಅಂಶಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಅನೇಕ ಜಿಲ್ಲೆಗಳಲ್ಲಿ, ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ 80%ಕ್ಕಿಂತ ಹೆಚ್ಚಿನ ಪರ್ಸೆಂಟು ಅಹಿಂದ ಮತಗಳಿವೆ. ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಬಹುದಾದಂತಹ ಮತ ಬ್ಯಾಂಕ್ ಯಾವುದು ಅಂತಂದ್ರೆ ಅದು ಅಹಿಂದ ಮತ ಬ್ಯಾಂಕ್ ಆಗಿದೆ. ಯಾವ್ಯಾವ ಕ್ಷೇತ್ರದಲ್ಲಿ ದಲಿತರೆಷ್ಟಿದ್ದಾರೆ,
ಹಿಂದುಳಿದವರೆಷ್ಟಿದ್ದಾರೆ, ಅಲ್ಪಸಂಖ್ಯಾತರೆಷ್ಟಿದ್ದಾರೆ, ಈ ಅಂಕಿಅಂಶವನ್ನ ಕಲೆ ಹಾಕಿ ಒಂದು ವೇಳೆ ಏನಾದ್ರೂ ಈ ಹಂತದಲ್ಲಿ ನೀವು ಸಿದ್ದರಾಮಯ್ಯ ಅವರನ್ನ ಇಳಿಸಿದ್ದೇ ಆದ್ರೆ ಇದರ ಪರಿಣಾಮವನ್ನ ನೀವು ಮುಂದಿನ ಚುನಾವಣೆಯಲ್ಲಿ ಎದುರಿಸಬೇಕಾಗತ್ತೆ ಅಂತ ಈ ಅಹಿಂದ ಸಂಘಟನೆಗಳ ಒಕ್ಕೂಟದ ನಾಯಕರುಗಳು ಹೇಳಿಕೆ ಕೊಟ್ಟಿದ್ದಾರೆ. ರಾಮಚಂದ್ರಪ್ಪ ಅವರು ಇದ್ರ ಬಗ್ಗೆ ಮಾತಾಡಿದ್ರು. ಅವ್ರು ಮಾತನಾಡ್ತಿದ್ದ ಸಂದರ್ಭದಲ್ಲಿ ನಮ್ಮ ನಾಯಕನನ್ನ ಪಟ್ಟದಿಂದ ಕೆಳಗಿಳಿಸ್ಬೇಕು ಅಂತ ಹೊರಟಾಗ ನಾವ್ ಇನ್ನು ಸುಮ್ನೆ ಕುತ್ಕೊಳಕ್ ಆಗೋದಿಲ್ಲ, ನಾವು ಈಗ ಹೊರಗಡೆ ಬಂದು ಮಾತಾಡ್ಬೇಕಾಗತ್ತೆ ಅಂತ. ಇನ್ನೊಂದು ಅವ್ರದ್ದು ಏನಿದೆ ಅಂದ್ರೆ, ಒಂದ್ ವೇಳೆ ಏನಾದ್ರೂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ನಾಯಕತ್ವ ಬದಲಾವಣೆಯನ್ನ ಮಾಡೋದೇ ಆದ್ರೆ ಅದನ್ನ ದಲಿತರಿಗೋ ಅಥವಾ ಇನ್ಯಾರೋ ಹಿಂದುಳಿದ ನಾಯಕರಿಗೆ ಕೊಡಬೇಕು. ಯಾಕಂದ್ರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಮತ್ತು ನಿಮ್ಮ ಗೆಲುವಿನಲ್ಲಿ ಕಾರಣವಾಗಿದ್ದು ನಿಮ್ಮ ಗೆಲುವಿನಲ್ಲಿ ಪ್ರಮುಖವಾದವರು ನಾವು, ನಮಗೆ ಅದರ ಪಾಲ್ ಸಿಗ್ಬೇಕು ಅನ್ನೋದು ಅವ್ರ ವಾದ ಇದೆ. ಇನ್ನೊಂದು ಕಡೆಯಲ್ಲಿ ಡಿ.ಕೆ. ಬಣದವರ ವಾದ ಏನಿದೆ ಅಂತಂದ್ರೆ, ಈ ಬಾರಿ ಕರ್ನಾಟಕದಲ್ಲಿ ಒಂದು 4% ವೋಟ್ ಶೇರ್ ಹೆಚ್ಚಾಗೋದಕ್ಕೆ ಕಾಂಗ್ರೆಸ್ಗೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಸ್ಥಾನವನ್ನ ಗೆಲ್ಲೋದಕ್ಕೆ ಒಟ್ಟಾರೆಯಾಗಿ ಕಾರಣ ಆಗಿದ್ದು ಒಕ್ಕಲಿಗ ವೋಟ್ ಬ್ಯಾಂಕ್. ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕೇಳಿದ್ದು, ಅವರು ಮತ ಯಾಚನೆ ಸಂದರ್ಭದಲ್ಲಿ ನನಗೊಂದು ಅವಕಾಶವನ್ನ ಮಾಡ್ಕೊಡಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ಅದಕ್ಕಾಗಿನೇ ಅನೇಕರು ಒಕ್ಕಲಿಗ ನಾಯಕರುಗಳು ಹಾಗೇನೆ ಒಕ್ಕಲಿಗ ಮತದಾರರು ಅವರನ್ನ ಬೆಂಬಲಿಸಿದ್ರು. 4% ವೋಟ್ ಕೂಡ ಬಂದಿತ್ತು. ಹಾಗಾಗಿ ಅದನ್ನ ಮುಂದಿಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಂದ ಆದಂತಹ ಲಾಭ ಮತ್ತು ಅವರ ಪಕ್ಷ ಸಂಘಟನೆ, ಅವರು ಪಕ್ಷಕ್ಕಾಗಿ ದುಡಿದ ರೀತಿ, ಅವರ ಕಟ್ಟಾಳುತನ ಮತ್ತು ಅವರ ಪಕ್ಷ ನಿಷ್ಠೆ, ಇವೆಲ್ಲವನ್ನ ಮುಂದಿಟ್ಕೊಂಡು ಅಧಿಕಾರ ಕೊಡಿ ಅಂತ. ಈ ಕಡೆ ಸಿದ್ದರಾಮಯ್ಯನವರ ಬಣದವರು ಈ ಹಂತದಲ್ಲಿ ಯಾಕೆ ಬದಲಾವಣೆ ಮಾಡ್ತೀರಿ, ಸಕಾರಣ ಏನಿದೆ, ನಿಮ್ಮ ನಡುವೆ ಏನಾಗಿತ್ತು ನಮಗೆ ಗೊತ್ತಿಲ್ಲ, ಸಿಎಲ್ಪಿ ಸಭೆಯಲ್ಲಿ ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಇದನ್ನ ತಂದಿಲ್ಲ ಅನ್ನೋದು ಎಲ್ಲ ಶಾಸಕರ ಮಾತು. ಅದನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಸುಮಾರು 4-5 ಜನರ ನಡುವೆ ಆಗಿರುವಂತ ಒಪ್ಪಂದ ಇದು ಅಂತ. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನ, ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡ್ಬೇಕು ಅಂತಂದ್ರೆ ಸಿಎಲ್ಪಿ ಸಭೆಯಲ್ಲಿ ಅದು ತೀರ್ಮಾನ ಆಗ್ಬೇಕು, ಎಲ್ಲ ನಾಯಕರ ಗಮನಕ್ಕೆ ಬರಬೇಕು. ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಇನ್ನು ಅನೇಕ ನಾಯಕರುಗಳು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಕೊಟ್ಟಂತ ಹೇಳಿಕೆ ಪ್ರಕಾರ ಮೊದಲಿಂದಲೂ ಹೇಳಿಕೆ ಕೊಡ್ತಿದ್ದಾರೆ, ಏನ್ ಒಪ್ಪಂದ ಆಗಿದೋ ನಮಗ್ ಗೊತ್ತಿಲ್ಲ, ನಮ್ಗ್ ಬಂದಿಲ್ಲ ಅಂದ್ರೆ ಅವರವರೇ ತೀರ್ಮಾನ ಮಾಡ್ಕೊಳ್ತಾರ, ಅವರವರೇ ನಾಯಕರಾಗ್ತಾರ, ನಮ್ ಗಮನಕ್ಕೆ ಬರಬಾರ್ದು, ನಾವು ಶಾಸಕರಲ್ವಾ, ನಮಗ್ ಅಧಿಕಾರ ಇಲ್ವಾ ಅಂತ ಈ ಹಿಂದೆನೂ ಅನೇಕರು ಪ್ರತಿಪಾದನೆ ಮಾಡಿದ್ದಾರೆ. ಈಗ್ಲೂ ಏನಾದ್ರೂ ಬದಲಾವಣೆ ಮಾಡೋದೇ ಆದ್ರೆ ಆ ಬದಲಾವಣೆ ಆಗ್ಬೇಕಾಗಿರೋದು ಸಿಎಲ್ಪಿ ಸಭೆಯಲ್ಲೇ ಶಾಸಕಾಂಗ ಪಕ್ಷದ ನಾಯಕ ಯಾರು ಅಂತ ತೀರ್ಮಾನ ಆಗ್ಬೇಕು. ಅದಕ್ಕೆ ಶಾಸಕರ ಒಪ್ಪಿಗೆ ಇರಬೇಕು. ಶಾಸಕರಿಗೆ ಲಕೋಟೆ ಸಂಸ್ಕೃತಿಯ ಮುಖಾಂತರ ಹೇರಬಹುದಾದಂತ ದೊಡ್ಡ ಶಕ್ತಿ ಕಾಂಗ್ರೆಸ್ ಹೈಕಮಾಂಡ್ ಬಳಿಯೂ ಇವತ್ತಿಗೆ ಇಲ್ಲ. ಸಿದ್ದರಾಮಯ್ಯನವರನ್ನ ಹುದ್ದೆಯಿಂದ ಕೆಳಗಿಳಿಸಿದ್ರೆ ಏನ್ ಪರಿಣಾಮ ಆಗ್ಬಹುದು, ಮುಂದಿನ ಚುನಾವಣೆಯಲ್ಲಿ ಅದೇನ್ ಪರಿಣಾಮ ಬೀರ್ಬಹುದು, ಒಂದ್ ವೇಳೆ ಏನಾದ್ರೂ ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಕೊಡದೇ ಇದ್ರೆ ಅದು ಏನ್ ಪರಿಣಾಮ ಬೀರುತ್ತೆ ಪಕ್ಷದ ಮೇಲೆ, ಮತ್ತೆ ಮುಂದೆ ಏನ್ ತಿರುವನ್ನ ತಗೊಳತ್ತೆ, ಅವ್ರಿಗೇನಾದ್ರೂ ಅಧಿಕಾರವನ್ನ ಕೊಟ್ರೆ ಏನ್ ಬದಲಾವಣೆ ಆಗುತ್ತೆ, ಈ ಎಲ್ಲದರ ರಿಪೋರ್ಟ್ ಅನ್ನ, ಈ ಎಲ್ಲದ ಆಂತರಿಕವಾದಂತ ರಿಪೋರ್ಟ್ ಅನ್ನ ರಾಹುಲ್ ಗಾಂಧಿ ಅವರು ತರಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಕಾಂಗ್ರೆಸ್ನ ಅನೇಕ ನಾಯಕರು, ಬಿ.ಕೆ. ಹರಿಪ್ರಸಾದ್ ಅಥವಾ ಸಚಿವ ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಎಲ್ಲರ ಮಾತಿರೋದು ಒಂದೇ, ಏನು ಅಂತಂದ್ರೆ ಈ ಗೊಂದಲ ಏನಿದೆ, ಗೊಂದಲವನ್ನ ಬಗೆಹರಿಸಿ, ಯಾರಾದ್ರೂ ಮುಖ್ಯಮಂತ್ರಿ ಆಗ್ಲಿ. ಬಹುತೇಕ ಶಾಸಕರದ್ದು ಏನಿದೆ ಅಂದ್ರೆ, ನೀವು ಡಿ.ಕೆ. ಶಿವಕುಮಾರ್ ಅವರನ್ನಾದ್ರೂ ಮಾಡಿ ಅಥವಾ ಸಿದ್ದರಾಮಯ್ಯನವರನ್ನಾದ್ರೂ ಕಂಟಿನ್ಯೂ ಮಾಡಿ, ಆದ್ರೆ ಗೊಂದಲ ಇದೆಯಲ್ಲ, ಈ ಗೊಂದಲಕ್ಕೆ ತೆರೆ ಎಳೀರಿ. ಈ ಗೊಂದಲದ ಕಾರಣದಿಂದ ನಾವು ಉತ್ತರ ಕೊಡಕ್ ಆಗ್ತಿಲ್ಲ, ಮಾಧ್ಯಮಗಳ ಪ್ರಶ್ನೆ ಬರುತ್ತೆ, ಕ್ಷೇತ್ರದ ಜನರಿದ್ದಾರೆ, ಅವ್ರಿಗೆ ಉತ್ತರ ಕೊಡೋಕ್ ಆಗೋದಿಲ್ಲ, ಅಭಿವೃದ್ಧಿಗೆ ಹಿನ್ನಡೆ ಆಗ್ತಿದೆ, ಇದೇ ಗೊಂದಲ ಮುಂದುವರೆದಿದೆ. ಇದಕ್ಕೊಂದು ಸ್ಪಷ್ಟತೆ ಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಮತ್ತು ಶಾಸಕರ ಮಾತು ಆಗಿದೆ. ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲರೂ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ, ಬಹಳ ಗೊಂದಲ ಉಂಟಾಗ್ತಿದೆ ಅಂತ. ಹಿರಿಯ ನಾಯಕರುಗಳು, ಹಿರಿಯ ಸಚಿವರುಗಳು ದೆಹಲಿಗೆ ಹೋಗೋ ಸಾಧ್ಯತೆನೂ ಇದೆ. ಇನ್ನೊಂದು ಕಡೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಕ್ಷದಲ್ಲಿ ಗೊಂದಲ ಇರೋದನ್ನ ಒಪ್ಕೊಂಡಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಮತ್ತು ಪಕ್ಷದಲ್ಲಿ ಗೊಂದಲ ಇದೆ, ಅದನ್ನ ನಾವು ಬಗೆಹರಿಸ್ತೀವಿ. ನಾವು ಡಿ.ಕೆ. ಶಿವಕುಮಾರ್ ಹಾಗೇನೆ ಸಿದ್ದರಾಮಯ್ಯ ಅವರ ಇಬ್ಬರನ್ನೂ ಕರೆಸಿ ನಾವು ಮಾತಾಡ್ತೀವಿ, ಇದಕ್ಕೊಂದು ಪರಿಹಾರ ಕಂಡ್ಕೊಳ್ತೀವಿ ಅಂತ. ಡಿಸೆಂಬರ್ 1ರಿಂದ ಚಳಿಗಾಲದ ಅಧಿವೇಶನ, ಸಂಸತ್ ಅಧಿವೇಶನ ಇದೆ. ಈ ಅಧಿವೇಶನದಲ್ಲಿ ತನಗಾಗುವ ಮುಖಭಂಗವನ್ನ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಅಷ್ಟರ ಒಳಗೇನೆ ಕರ್ನಾಟಕದ ಈ ಗೊಂದಲಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತೆರೆ ಎಳಿಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅಲ್ಲಿ ಮುಖ ಹೊತ್ತು ಉತ್ತರಿಸೋದು ಅಥವಾ ಅಲ್ಲಿನ ಆಡಳಿತಾರೂಢ ಪಕ್ಷಕ್ಕೆ ಪ್ರಶ್ನೆ ಕೇಳೋದಕ್ಕೆ ಕಾಂಗ್ರೆಸ್ಗೆ ಸ್ವಲ್ಪ ಮುಜುಗರ ಮತ್ತು ಹಿನ್ನಡೆ ಆಗತ್ತೆ. ಹಾಗಾಗಿ ಅಷ್ಟರೊಳಗೆ ಇದು ಮುಗಿಸ್ಬೇಕಿದೆ. ಬಹುತೇಕ ಈ ಶನಿವಾರ ಅಥವಾ ಭಾನುವಾರದ ಒಳಗಾಗಿ, ಶನಿವಾರ 29 ಅಥವಾ 30ಕ್ಕೆ ದೆಹಲಿಗೆ ಹೋಗ್ತಾರೆ ಅಂತ ಅನ್ಸುತ್ತೆ. ದೆಹಲಿಗೆ ಕರೆದ್ರೆ ನಾನು ಹೋಗ್ತೀನಿ ಅಂತ ಈಗಾಗಲೇ ಹೇಳಿಕೆಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಈಗ ಬಹಿರಂಗವಾಗಿ ಇಬ್ರು ನಾಯಕರು ಮಾತಾಡ್ತಿದ್ದಾರೆ, ಇಲ್ಲಿ ತನಕ ಮಾತಾಡ್ತಿರ್ಲಿಲ್ಲ, ಈಗ ಒಂದು ಪರೋಕ್ಷ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಈ ಪರೋಕ್ಷ ಮಾತುಕತೆ ಪ್ರತ್ಯಕ್ಷವಾಗೋದಕ್ಕೆ ಬಹಳ ಸಮಯ ಬೇಕಾಗೋದಿಲ್ಲ. ಹಾಗಾಗಿ ಅಷ್ಟು ಆಗೋದ್ರ ಒಳಗೇನಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಮದ್ದರದು ಈ ಗೊಂದಲಕ್ಕೆ ತೆರೆ ಎಳೆದ್ರೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಉತ್ತಮ ಆಗತ್ತೆ. ಇಲ್ಲ ಅಂತಂದ್ರೆ ಬಹಳ ದೊಡ್ಡದಾದಂತ ಬೆಲೆಯನ್ನ ಪಕ್ಷ ಮತ್ತು ಸರ್ಕಾರ ಎರಡೂ ಕೂಡ ಬೆಲೆ ತರಬೇಕಾಗತ್ತೆ. ತೆಲಂಗಾಣ ಮತ್ತು ಕರ್ನಾಟಕ ಬಹಳ ದೊಡ್ಡ ಶಕ್ತಿ
ಕಾಂಗ್ರೆಸ್ಗೆ ಬಿಹಾರದ ಹಿನ್ನಡೆ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಾಗಿದೆ. ಹಾಗಾಗಿ ಇದಕ್ಕೊಂದು ಅಂತಿಮವಾದಂತಹ ಒಂದು ತಾರ್ಕಿಕ ಅಂತ್ಯವನ್ನ ಕಾಂಗ್ರೆಸ್ ಹೈಕಮಾಂಡ್ ಈ ಸಂದರ್ಭದಲ್ಲಿ ಕಲ್ಪಿಸಲೇಬೇಕಾಗತ್ತೆ. ಜೊತೆಗೆ ಇನ್ನು ಏನು ಅಂತ ಅಂದ್ರೆ, ಇನ್ನು ಕೆಲವು ಪ್ರಮುಖವಾದಂತಹ ಅಂಶಗಳು ಇವತ್ತು ಮೀಟಿಂಗ್ ಆಗಿದೆ. ಇವತ್ತು ಸಿದ್ದರಾಮಯ್ಯನವರ ಪರವಾಗಿರುವಂತಹ ಅನೇಕ ನಾಯಕರು, ಅದು ಪರಮೇಶ್ವರ್ ಅವರು, ದಿನೇಶ್ ಗುಂಡೂರಾವ್ ಅವರು, ಹಾಗೇನೆ ಸತೀಶ್ ಜಾರಕಿಹೊಳಿ, ವೆಂಕಟೇಶ್ ಅವರು, ಈ ತರದ ಹಿರಿಯ ಸಚಿವರುಗಳು, ಕೆಲವು ನಾಯಕರು ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಅವರೆಲ್ಲರೂ ಸಿದ್ದರಾಮಯ್ಯನವರ ಪರ ಇದ್ದಾರೆ. ಅವ್ರನ್ನ ಕೆಳಗಿಳಿಸೋದಕ್ಕೆ ಏನ್ ಕಾರಣ ಅನ್ನೋದು ಎಲ್ಲರ ಪ್ರಶ್ನೆ. ನೀವು ಕೆಳಗಿಳಿಸ್ತೀರಿ, ಹೌದು, ನಿಮ್ಮ ನಡುವೆ ಅಧಿಕಾರ ಹಂಚಿಕೆ ಆಗಿದೆ ಅನ್ನೋ ಕಾರಣಕ್ಕಾಗಿ ನೀವು ಬದಲಾಯಿಸಿದ್ದೀರಾ, ಹಂಗಾದ್ರೆ ನಮ್ಮ ಮಾತು ಮುಖ್ಯ ಅಲ್ವಾ ಅಂತ. ಒಂದ್ ವೇಳೆ ನೀವು ಬದಲಾಯಿಸೋದೇ ಆದ್ರೆ ನಾವು ಕೊಡಿ ಅವಕಾಶ, ನಾವು ಅರ್ಹರಿದ್ದೀವಿ, ನಮ್ ಬೇಡಿಕೆ ಇದೆ, ಬಹಳ ದಶಕಗಳಿಂದ ನಾವು ಕಾದಿದ್ದೀವಿ ಅಧಿಕಾರಕ್ಕಾಗಿ, ಈ ಬಾರಿ ದಲಿತರಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸುಮ್ನಾಗ್ತಾರ? ಎಲ್ಲಿ ತನಕ ಸುಮ್ನಾಗ್ತಾರೆ? ಪ್ರತಿ ಬಾರಿ ಅವರನ್ನ ಸುಮ್ಮನಾಗ್ಸುವಂತ ಪ್ರಯತ್ನವನ್ನೇ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಈ ಬಾರಿನೂ ಸುಮ್ಮನಾಗ್ತಾರಾ ಅಥವಾ ಬೇರೆ ಏನಾದ್ರೂ ನಿಲುವನ್ನ ತೆಗೆದುಕೊಳ್ತಾರಾ? ಮೂಲಗಳ ಪ್ರಕಾರ ಈ ಹಿಂದೆನೆ ಅವರು ಕೆಲವು ನಾಯಕರ ಜೊತೆ ಮಾತಾಡಿದ್ರು ಅಂತ ಮಾತಾಡಿರ್ಬೋದು, ಮತ್ತು ಅವರಿಗೆ ಮೊದಲಿನಿಂದಲೂ ಬೇರೆ ಪಕ್ಷದಿಂದ ಆಫರ್ ಇದ್ದೇ ಇದೆ. ಅವರ ನಾಯಕತ್ವ ಇರ್ಬೋದು, ಅವರ ಪಕ್ಷ ಸಂಘಟನೆ ಇರ್ಬೋದು, ಜೊತೆಗೆ ಅವರ ಸಂಪನ್ಮೂಲ. ಇಡೀ ದೇಶದಲ್ಲಿ ಅತ್ಯಂತ ಶ್ರೀಮಂತ ರಾಜಕಾರಣಿ ಡಿ ಕೆ ಶಿವಕುಮಾರ್. ಹಾಗಾಗಿ ಎಲ್ಲಾ ರೀತಿಯ ಶಕ್ತಿ, ತನು ಮನ ಧನ ಎಲ್ಲವನ್ನ ಹಾಕಿ ಯಾವುದೇ ಪಕ್ಷವನ್ನ ಗೆಲ್ಸ್ಕೊಂಡ್ ಬರುವಂತ ತಾಕತ್ತು ಶಕ್ತಿ ಅವ್ರಿಗಿರೋದ್ರಿಂದ ಯಾವ ಪಕ್ಷವೂ ಅವರನ್ನ ಬಿಡೋದಿಲ್ಲ. ಹಾಗಾಗಿನೇ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಫರ್ ಗಳನ್ನ ಇಡ್ಲಾಗಿತ್ತು. ಈ ಹಿಂದೆ 2023ರಲ್ಲಿ ಅವರಿಗೆ ಮೊದಲಿಗೆ ಮುಖ್ಯಮಂತ್ರಿ ಹುದ್ದೆ ಸಿಗದೇ ಇದ್ದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದ್ ಮಾತು ಹೇಳಿದ್ರು, ಬಿಜೆಪಿ ಅವರು ಒಂದ್ ಮಾತು ಹೇಳಿದ್ರು, ಮತ್ತೊಬ್ಬ ಏಕನಾಥ್ ಶಿಂದೆ, ಮತ್ತೊಬ್ಬ ಅಜಿತ್ ಪವಾರ್ ಕರ್ನಾಟಕದಲ್ಲಿ ಬರ್ತಾರೆ ಅಂತ. 2.5 ವರ್ಷದ ನಂತರ ಆ ತರದ ಸಾಧ್ಯತೆ ಇದೆಯಾ ನೋಡಿದ್ರೆ ಆ ತರದ ಸಾಧ್ಯತೆಗಳು ಆದ್ರೂ ರಾಜಕೀಯದಲ್ಲಿ ಯಾವುದೂ ಕೂಡ ನಿಶ್ಚಿತ ಅಲ್ಲ, ಮತ್ತು ಯಾರು ಇಲ್ಲಿ ಶತ್ರುಗಳು ಪರ್ಮನೆಂಟ್ ಅಥವಾ ಮಿತ್ರರು ಇರೋದಿಲ್ಲ. ನನಗೆ ಕಾಂಗ್ರೆಸ್ ನಲ್ಲಿ ಅಧಿಕಾರ ಸಿಗೋದಿಲ್ಲ ಅಂತ ಅಂತಿಮವಾಗಿ ಏನಾದ್ರೂ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ಸಿದ್ರೆ ಅವ್ರು ಏನ್ ಮಾಡ್ಬೋದು? ಅವರ ಒಂದು ಗುರಿ ಏನಿದೆ ಅದು ಈ ಬಾರಿ 2.5 ವರ್ಷ ಅಲ್ಲದೆ ಇದ್ರು 2028ಕ್ಕೆ ಅಂತ ಅಂದ್ರು. 2028ಕ್ಕೆ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಗ್ಯಾರಂಟಿ ಏನಿದೆ? ಅಥವಾ ಆ ಸಂದರ್ಭದಲ್ಲೂ ಅವರಿಗೆ ಹುದ್ದೆಯನ್ನ ತಪ್ಪಿಸೋದಕ್ಕೆ, ಅವರೆಷ್ಟೆಲ್ಲ ಶ್ರಮ ಹಾಕಿ ಹುದ್ದೆಯನ್ನ ತಪ್ಪಿಸೋದಕ್ಕೆ ಪ್ರಯತ್ನ ಪಡೋದಿಲ್ಲ ಅನ್ನೋದಕ್ಕೆ ಏನಾದ್ರೂ ಗ್ಯಾರಂಟಿ ಇದೆಯಾ? ಆ ಗ್ಯಾರಂಟಿ ಕೂಡ ಇಲ್ಲ. ಸದನದಲ್ಲಿ ಒಂದ್ ಮಾತು ಕೇಳಿದ್ರು ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಅವರಿಗೆ, ನಿಮಗೆ ಕಾಂಗ್ರೆಸ್ ನಲ್ಲಿ ನೀವು ಮುಖ್ಯಮಂತ್ರಿ ಆಗ್ತೀರಿ ಅನ್ನೋ ನಂಬಿಕೆ ಇದೆಯಾ ಅಂತ. ಆ ನಂಬಿಕೆ ಈಗ ಅವ್ರು ಉಳ್ಕೊಂಡಿದ್ಯಾ ಅನ್ನೋದು ಪ್ರಶ್ನೆ. ಈ ಎಲ್ಲ ಅಂದ್ರೆ ಸಿದ್ದರಾಮಯ್ಯನವರನ್ನ ಏನಾದ್ರೂ ಹುದ್ದೆಯಿಂದ ಕೆಳಗಿಳಿಸ್ರೆ ಆಗಬಹುದಾದಂತ ಪರಿಣಾಮದ ಬಗ್ಗೆನೇ ಕಾಂಗ್ರೆಸ್ ಹೈಕಮಾಂಡ್ ಹೆಚ್ಚು ಯೋಚನೆ ಮಾಡುತ್ತೆ. ಹೌದು, ಈ 2.5 ವರ್ಷ ಮುಖ್ಯ, ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯ. ಅವರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಖಂಡಿತವಾಗ್ಲೂ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ. ಯಾಕೆಂದ್ರೆ ಅಂತಹ ತ್ಯಾಗವನ್ನ, ಅಂತಹ ಶಕ್ತಿಯನ್ನ ಅವರು ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಎಲ್ಲ ಸಂದರ್ಭಗಳಲ್ಲಿ ಪಕ್ಷದ ಜೊತೆ, ನಾಯಕರ ಜೊತೆ ನಿಂತಿದ್ದಾರೆ. ಆದ್ರೆ ಒಂದು ರಾಜ್ಯ, ಒಟ್ಟು ರಾಜ್ಯ ಅಂತ ಬಂದಾಗ ಒಬ್ಬ ವ್ಯಕ್ತಿಯನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಮುಂದೆ ಅದು ಅಧಿಕಾರಕ್ಕೆ ಬರೋದಿಲ್ಲ ಅಂತ ಆದ್ರೆ, ಅಥವಾ ಆ ವಿರೋಧಿ ಪಟ್ಟವನ್ನ ಹಿಂದೆ ಜಯೇಶ್ ಪಟೇಲ್ರ ಕಾಲದಲ್ಲಿ ಆಗಿದ್ದನ್ನ ನಾವು ಗಮನಿಸಬಹುದು. ಇಡೀ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ನಿಂದ ಹೊರ ಹೋಗಿದ್ದು ಇವತ್ತಿಗೂ ವಾಪಸ್ ಬಂದಿಲ್ಲ ಪೂರ್ಣ ಪ್ರಮಾಣದಲ್ಲಿ. ಅದರೆಲ್ಲ ಲಾಭವನ್ನ ಬಿಜೆಪಿ ಪಡ್ಕೊಳ್ತು. ಈಗ ಬಿಜೆಪಿ ಒಂದು ಮೇಲ್ವರ್ಗದ ಪಕ್ಷ ಅಂತ ಅಂದ್ರೆ ಬ್ರಾಹ್ಮಣ ಬನಿಯಾ ಪಕ್ಷ ಅಂತ ಅದು ಹೆಚ್ಚು ಪ್ರಚಲಿತ. ಅದರ ಆಚೆಗೆ ತನ್ನದಲ್ಲದ ವೋಟ್ ಬ್ಯಾಂಕ್ ಕಡೆನೆ ಅದು ಎಲ್ಲಾ ರಾಜ್ಯದಲ್ಲಿ ಪ್ರಯತ್ನವನ್ನ ಪಡ್ತಾ ಇದೆ. ಬಿಹಾರದಲ್ಲಿ ಇರ್ಬೋದು, ಹರಿಯಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಒಬಿಸಿ ಮತ್ತು ದಲಿತ್ ಏನಿದೆ ಆ ವೋಟ್ ಅನ್ನ ಹೆಚ್ಚು ಪಡ್ಕೊಳ್ಳೋದಕ್ಕೆ ಅದು ಪ್ರಯತ್ನವನ್ನ ಪಡ್ತಿದೆ. ಹಾಗಿರೋ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅಹಿಂದ ಟ್ರಂಪ್ ಕಾರ್ಡ್ ಕಾಂಗ್ರೆಸ್ಗೆ, ಆ ವೋಟ್ ಬ್ಯಾಂಕ್ ಏನಾದ್ರೂ ಬಿಜೆಪಿಗೆ ಶಿಫ್ಟ್ ಆಯ್ತು ಅಂತಂದ್ರೆ ಕಾಂಗ್ರೆಸ್ 2-3 ದಶಕಗಳು ತಲೆ ಎತ್ತೋದಕ್ಕೂ ಸಾಧ್ಯ ಆಗೋದಿಲ್ಲ. ಈ ಎಲ್ಲ ದೂರದೃಷ್ಟಿ ಮತ್ತು ಪರಿಣಾಮಗಳ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಿರತ್ತೆ, ಮತ್ತದ್ ರಿಪೋರ್ಟ್ ಅನ್ನು ಕೂಡ ತಗೊಂಡಿರತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆ ಬಗ್ಗೆ ಮಾಹಿತಿಯನ್ನ ಖಂಡಿತವಾಗ್ಲೂ ಕೊಟ್ಟಿರ್ತಾರೆ. ಹಾಗಾಗಿ ಏನ್ ತೀರ್ಮಾನವನ್ನ ತಗೋತಾರೆ? ಡಿ ಕೆ ಶಿವಕುಮಾರ್ ಅವರಿಗೆ ಕನ್ವಿನ್ಸ್ ಮಾಡ್ತಾರಾ? ಯಥಾಸ್ಥಿತಿಯನ್ನ ಮುಂದುವರಿಸ್ತಾರಾ? ಹೆಚ್ಚುವರಿಯಾಗಿ ಸಂಪುಟ ಪುನರಚನೆ ಮಾಡಿ ಡಿ ಕೆ ಶಿವಕುಮಾರ್ ಕಡೆಯವರಿಗೆ ಹೆಚ್ಚಿನ ಸ್ಥಾನಮಾನವನ್ನ ಕೊಡ್ತಾರಾ? ಮುಂದಿನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅಧಿಕಾರಕ್ಕೆ ತನ್ನಿ, ನೀವು ಮುಖ್ಯಮಂತ್ರಿ ಆಗಿ ಅಂತ ಹೇಳ್ತಾರಾ? ಏನ್ ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಒಂದು ದೊಡ್ಡ ಬೆಳವಣಿಗೆ ಅಂತೂ ಈ ಬಾರಿ ಆಗೋ ಸಾಧ್ಯತೆಗಳಿದೆ. ನಾಯಕರುಗಳು ಹೇಳಿಕೆ ಕೊಡ್ತಿದ್ದಾರೆ. ಡಾಕ್ಟರ್ ಯತೀಂದ್ರ, ಸಿದ್ದರಾಮಯ್ಯನವರ ಪುತ್ರ, ಅವರು ಕೂಡ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರನ್ನ ಹುದ್ದೆಯಿಂದ ಕೆಳಗಿಳಿಸೋದಕ್ಕೆ ಯಾವುದೇ ಸಕಾರಣಗಳಿಲ್ಲ, 5 ವರ್ಷ ಅವರೇ ಮುಂದುವರಿತಾರೆ ಅಂತ. ಅವರೇ ಮುಂದುವರಿತಾರಾ? ಅವ್ರು ಮುಂದುವರಿಯೋದಿಲ್ವಾ? ಮುಂದುವರಿಯೋದೇ ಆದ್ರೆ ಯಾವ ರೀತಿಯಾಗಿ, ಹೇಗೆ ಡಿ ಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ಕನ್ವಿನ್ಸ್ ಮಾಡುತ್ತೆ? ಈ ಬಾರಿನೂ ಅವರು ಕನ್ವಿನ್ಸ್ ಆಗ್ತಾರಾ ಅಥವಾ ರೆಬಲ್ ಆಗ್ತಾರಾ? ಒಂದೊಂದೇ ಹೇಳಿಕೆಗಳನ್ನ ಅವರು ಕೊಡ್ತಾರ ನೋಡಿದ್ರೆ ಅಸಮಾಧಾನ ಅಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಅಸಮಾಧಾನ ಸ್ಫೋಟ ಆಗತ್ತಾ, ಬಂಡೆ ಸ್ಫೋಟಗೊಳ್ಳತ್ತಾ, ಅಥವಾ ಬಂಡೆ ಹಾಗೆ ಶಾಂತ ರೂಪವನ್ನು ಉಳಿಸ್ಕೊಂಡು ಮುಂದಿನ ಚುನಾವಣೆಗಾಗಿ, ತಮ್ಮ ಟರ್ಮ್ಗಾಗಿ ಕಾಯ್ತಾರ? ಇದೆಲ್ಲದಕ್ಕೆ ಇನ್ನೊಂದ್ 2-3 ದಿನಗಳಲ್ಲಿ ಉತ್ತರ ಸಿಗಲಿದೆ.
ಉತ್ತರ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಕ್ಕೆ ಒಂದು ದೊಡ್ಡ ಬೂಸ್ಟ್ ಅನ್ನ ನೀಡಬಹುದು ಅಥವಾ ಒಂದು ದೊಡ್ಡ ಸ್ಫೋಟದ ರೀತಿಯಲ್ಲೂ ಆಗ್ಬಹುದು. ಏನ್ ತೀರ್ಮಾನ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆ ಬೆಳವಣಿಗೆಗಳನ್ನ ಕಾದ್ ನೋಡ್ಬೇಕಾಗತ್ತೆ.